ನಿನ್ನೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಂಗಮೇಶ್ ಅವರನ್ನು ಕೇಳಬೇಕು. ಸಂಗಮೇಶ್ ಅವರೇ, ವಿಜಯಪುರ ಈಗ ರಿಕವರಿ ಆಧಾರದ ಮೇಲೆ ರೇಟ್ ಫಿಕ್ಸ್ ಮಾಡಿರೋದ್ರಿಂದ ನಾನು ಕೇಳ್ತೀನಿ, ವಿಜಯಪುರದಲ್ಲಿ ಯೂಶುವಲಿ ಎಷ್ಟಿದೆ, ಎವರೇಜ್ ಎಷ್ಟಿದೆ ರಿಕವರಿ? ಸರ್ ಈಗ ಇಲಾಖೆ ಪ್ರಕಾರ 9.8 ಹೇಳ್ತಾ ಇದ್ದಾರೆ ಸರ್ ಅವರು. ಮತ್ತೆ ನಿಮಗೆ ಲಾಸ್ ಆಗುತ್ತೆ ತಾನೇ ಈ ನಿರ್ಧಾರ? ಈ ನಿರ್ಧಾರ ನಿಮಗೆ ಲಾಸ್ ಆಗುತ್ತೆ ಸರ್, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಮೇಡಮ್. ನಮ್ಗೆ ಲಾಸ್ ಆಗ್ತದೆ ಸರ್, ಟೋಟಲಿ ಲಾಸ್ ಆಗ್ತಾ ಇದೆ. ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ನೀವು ಅಧಿಕೃತವಾಗಿ ಹೇಳ್ಬೇಕು. 10ಕ್ಕಿಂತ ಕೆಳಗೆ ಎಷ್ಟಿದ್ರು ಎಷ್ಟು ಕೊಡ್ತೀರಿ, ಅಥವಾ 12ರ ಮೇಲೆ ಆದ್ರೆ ಎಷ್ಟು ಕೊಡ್ತೀರಿ ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ರೆ ಅಂದ್ರ. ಆಮೇಲೆ ಇಲ್ಲಿ ನಂಬಲ್ಲಿ ಏನೋ ಸರ್, ಭೀಮಾ ಬೆಲ್ಟ್ ಬೇರೆ ಇದೆ, ಕೃಷ್ಣಾ ಬೆಲ್ಟ್ ಬೇರೆ ಇದೆ ಸರ್. ಕೃಷ್ಣಾ ನದಿ ನೀರು ಬೇರೆ, ಭೀಮಾ ನದಿ ಬೇರೆ ಅಂತ ಹೇಳ್ತಾ ಇದಾರೆ ಅವರು. ಆ ರೀತಿ ಆದಂತ ಸಂದರ್ಭದಲ್ಲಿ ಯಾವ್ಯಾವ ಕಾರ್ಖಾನೆಯಾಗ ಎಷ್ಟೆಷ್ಟು ಅಂತ ಅಧಿಕೃತವಾಗಿ ಹೇಳಿದ ನಂತರನೇ ನಾವು ಹೋರಾಟ ಹಿಂಪಡಿತೀವಿ, ಇಲ್ಲ ಹಿಂಪಡೆಯಂಗಿಲ್ಲ. ಒಟ್ಟಾರೆಯಾಗಿ ನಮಗೆ 3,500 ರೂಪಾಯಿಗೆ ನಾವು ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ ಅನ್ನೋದು ಒಂದು ಉದ್ದೇಶ ಸರ್ ನಮ್ದು. ಆಮೇಲೆ ಇಲ್ಲಿ ಹಲವಾರು ಗೊಂದಲಗಳು ನಮಗೆ ಇಳುವರಿಯಲ್ಲಿ ನಾವು ಹೇಳಿದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇಳುವರಿಲಿ ಕೂಡ ಸಾಕಷ್ಟು ಮೋಸ ನಡೀತಾ ಇದೆ. ಅವರು ಇಲಾಖೆಯವರು ಅಥವಾ ಫ್ಯಾಕ್ಟರಿದವರು ಯಾವ್ದು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇದನ್ನ ಕಮಾಂಡಿಂಗ್ ಮಾಡೋಂತ ಯಾವುದೇ ಇಲಾಖೆ ಕೂಡ ಫುಲ್ಲಿ ಅಥರೈಸ್ಡ್ ಇಲ್ಲ ಸರ್, ಸಂಪೂರ್ಣವಾಗಿ ಅದರ ಜವಾಬ್ದಾರಿ ತಗೊಳಂಗಿಲ್ಲ. ಇನ್ಕ್ಲೂಡಿಂಗ್ DC ಅವರು ಇರ್ಬೋದು, ಜಂಟಿ ಕೃಷಿ ನಿರ್ದೇಶಕರು ಇರ್ಬೋದು, ಸಂಪೂರ್ಣವಾಗಿ ಯಾರಿಗೂ ಗೊತ್ತಿರಲಾರ್ದ್ರಿಂದ ಇದು ಸಾಕಷ್ಟು ಗೊಂದಲ ಅದ ಸರ್. ದಯವಿಟ್ಟು ಇದ್ರ ಬಗ್ಗೆನೂ ಒಂದಿಷ್ಟು ಚರ್ಚೆಗಳಾಗಬೇಕು. ಇನ್ನೇನು 50 ರೂಪಾಯಿ ಸರ್ಕಾರ, 50 ರೂಪಾಯಿ ಸಕ್ಕರೆ ಕಾರ್ಖಾನೆ, 6 ತಿಂಗಳ ಟೈಮು, ಇದು ಒಪ್ಪಿಗೆನಾ ನಿಮಗೆ? ಏನ್ ಸರ್ 6 ತಿಂಗಳ ಗಟ್ಟಲೆ ಎದಕ್ ಬೇಕು ನನಗೆ ಅದೇ ಗೊತ್ತಾಗಲ್ಲ. ಇವ್ರಿಗೆ 6 ತಿಂಗಳ ಗಟ್ಟಲೆ ಕಾಯ್ದು 50 ರೂಪಾಯಿ ಕೊಡೋದ್ರಿಂದ ಏನ್ ಅರ್ಥ ಇಲ್ಲ. ಈ ಕೂಡ್ಲೆ ಹಂಗೆ ಏನದಲ್ಲ, ಇವತ್ತೇನ್ ಆಗ್ತದ ನಾಳೆಗೆ ಕೊಟ್ಬಿಟ್ರೆ ಸಮಸ್ಯೆ ಇದ್ದಿದ್ದಿಲ್ಲ. 14 ದಿವಸನೇ ಕೊಡೋಂತ ಇವರೇ ಆದೇಶ ಮಾಡಿದ್ರು ಕೂಡ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರಿಗೂ ಬಗ್ಗಂಗಿಲ್ಲ. ಯಾಕಂದ್ರೆ ಅವ್ರು ಈಗಾಗಲೇ ರಾಜಕಾರಣಿಗಳಿರೋದ್ರಿಂದ ಸುಮಾರು 6 ತಿಂಗಳ 8 ತಿಂಗಳ ವರ್ಷ ಗಟ್ಟಲೆ ನಮ್ಮಲ್ಲಿ ಪೆಂಡಿಂಗ್ ಇದಾವೆ ಸರ್. ಇನ್ನೂ ಪೆಂಡಿಂಗ್ ಇದಾವೆ, ಅವ್ರು ಕ್ಲಿಯರ್ ಅಂತ ಕೊಡ್ತಾ ಇದಾರೆ, ತೋರಿಸ್ತಾ ಇದಾರೆ ಇಲಾಖೆ ವೈಸು. ನಾಗೇಂದ್ರ ಅವರನ್ನ ಕೇಳಬೇಕು. ಮೂಗಿಗೆ ತುಪ್ಪ ಸವರೋದು ಅಂತ ಹೇಳ್ತಾರೆ, ಪ್ರತಿ ಬಾರಿ ನಮ್ಮ ರೈತರಿಗೆ ಅದನ್ನೇ ಮಾಡಿದ್ದು. ಇಲ್ಲೂ ಅದೇ ಆಗ್ತಿದೆಯಾ ಅಂತ ನನಗೆ ಡೌಟು. ಈಗ ಸರ್ಕಾರಿ ನೌಕರರು ಬೀದಿಗಿಳಿದ್ರೆ 1 ಗಂಟೆ 2 ಗಂಟೆ 1 ದಿನದಲ್ಲಿ ತೀರ್ಮಾನ ಆಗೋಯ್ತದೆ. ಕರೆಕ್ಟಾಗಿ ಸ್ಪಷ್ಟವಾಗಿರ್ತವೆ ತೀರ್ಮಾನಗಳು. ಈ ರೈತರ ವಿಚಾರದಲ್ಲಿ ಏನೋ ಒಂಥರ ಯಾವುದೇ ಪಕ್ಷ ಸರ್ಕಾರ ಇರಲಿ, ಬಹಳ ನಿರ್ಲಕ್ಷ್ಯ ಧೋರಣೆ, ಮೂಗು ತುಪ್ಪ ಸವರ ಅಂತ ಕ್ಯಾರೆಕ್ಟರ್ ಆಗಂಥದ್ದು. ಇದು ಒತ್ತಡಕ್ಕೆ ಮಣಿದು ಚಳುವಳಿ ಒತ್ತಡಕ್ಕೆ ಮಣ್ಣು ಮಾಡಿರೋ ಹೊರತು ಏನೋ ಕಾಟಾಚಾರಕ್ಕೆ. ಇದು ಕಾರ್ಖಾನೆಗಳು ಯಾವ ಥರ ಕೈ ಕೊಡ್ತಾರೆ ಅಂತ ಗೊತ್ತಿದೆ. 150 ರೂಪಾಯಿ ಬೊಮ್ಮಾಯಿ ಸರ್ಕಾರ ಮಾಡಿದಾಗಲೂ ಕೂಡ ಅವರು ಕೋರ್ಟ್ಗೆ ಸ್ಟೇ ತಂದ್ರು, ಇನ್ನೂ ಪೆಂಡಿಂಗ್ ಇದೆ, ಅದು ಕೋರ್ಟಲ್ಲಿ ವಜಾ ಆಯಿತು. ಅದ್ರ ಬಗ್ಗೆ ಮತ್ತೆ ಈಗ ರಂಗರಾಜನ್ ಸಮಿತಿ ಪ್ರಕಾರ ಬ್ಯಾಲೆನ್ಸ್ ಶೀಟಲ್ಲಿ ಆಗ್ತಿದ್ದಾವೆ. ಇದು ಕೂಡ ಈಡೇರುತ್ತೆ ಅನ್ನೋಂಥ ಭರವಸೆ ಇಲ್ಲ. ಕಾರ್ಖಾನೆಗಳು ಏನು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಸ್ಪಷ್ಟವಾದ ಅರೆಮನಸ್ಸಿಂದ ಒಪ್ಕೊಂಡಿರೋಂಥದ್ದು. ಆದರೆ ಸರ್ಕಾರ ಕಟಿಬದ್ಧವಾಗಿ ನಾನು ಕಾರ್ಖಾನೆಗಳ ಹತ್ರ ಕೊಡಿಸ್ತೀವಿ ಅನ್ನೋದೊಂದು ಸ್ಪಷ್ಟತೆ ಬೇಕು. ಮತ್ತೆ ಇನ್ನು ಇದನ್ನ ನಿನ್ನೆ ತೀರ್ಮಾನನ ಮೊದಲನೇದಾಗಿ ಸ್ಪಷ್ಟವಾಗಿ ಅಳಿಸಬೇಕು. ಈಗ 10.25 ಇಳುವರಿ, ನಾವು 8.55 ಇಳುವರಿ ಮೊದಲಿತ್ತು, ನಂತರ 9 ಆಯಿತು, 9.5 ಆಯಿತು. 9.5 ಇಳುವರಿಯ ಮಾನದಂಡ ಮೇಲೆ ನಾವು ಮಾಡಬೇಕು ಅನ್ನೋದು ಕೇಂದ್ರ ಮೇಲೆ ಒತ್ತಡ ಇಡ್ತೀವಿ. ಅದು ಕೇಂದ್ರ ಸರ್ಕಾರದ ಪಾಲಿಸಿ ನಿರ್ಧಾರ ತಗೊಳ್ಳಿ. ಈ ಕನಿಷ್ಠ ಈಗಿರೋ ಮಾನದಂಡ 10.25. 10.525 ಅವ್ರಿಗೆ ಎಷ್ಟು ಸಿಗುತ್ತೆ ಈ ತೀರ್ಮಾನದಿಂದ? 10.52 ಮೇಲೆ ಎಷ್ಟು 12 ಇರ್ತವೆ, 12 ಅವ್ರಿಗೆ ಎಷ್ಟು ಸಿಗುತ್ತೆ? 10.25ರಿಂದ ಕೆಳಗಡೆಯವ್ರಿಗೆ ಎಷ್ಟು ಸಿಗುತ್ತೆ ಅನ್ನೋದು ಗೊಂದಲ ಇದೆ. ಯಾಕಂದ್ರೆ 9.5ಗಿಂತ ಕೆಳಗಡೆ ಇದ್ರು 9.5ಕ್ಕೆ ಕೊಡಬೇಕು ಅನ್ನೋದು FRP ದಿನ. ಇದು ತುಂಬಾ ಗೊಂದಲದ ಗೂಡಾಗಿದೆ. ಇದರಿಂದ ಯಾವ ಭಾಗದ ರೈತರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಇದರಿಂದ ಒಳ್ಳೇದಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.